ಎಷ್ಟು ಬೆಲೆ ಕೊಡಬಹುದು ಹೇಳಣ್ಣ. ನಾನೇನು ಕೊಡ್ತೀನಿ ಕುಮಾರಣ್ಣ. ಒಳಗಡೆ ಕೇಳ್ತಾರ ನಾನು ರೈತ ಹೇಳಪ್ಪ ಏನ್ ಒಳಗಡೆ ಇದಾಯ್ತಾ ಇದ್ರೊಳಗೆ ಆಯ್ತು ಹೇಳಪ್ಪ ನಂಗೆ ಧೈರ್ಯ ಬಂದ ಅದು ಧೈರ್ಯ ಅಲ್ಲ ಇವಾಗ ನಿಂದ ಅಂದಾಜ ಅದಕ್ಕೆ ಹೇಳ್ಬಿಡು ಇವಾಗ ಅವ್ರು ಏನಾರ ಹೇಳ್ಕೊಂಡಿ ಅದ ಕತೆ ಬೇಡ ನೀನ್ ಹಿಂಗಲ್ಲ ಹಿಂಗ ಅಂತ ಹೇಳು ಅವ್ರು ನಾನು ಹೇಳ್ ಪಡ್ಬೇಡ ಅವೆಲ್ಲ ಅವೆಲ್ಲ ಬಿಟ್ಬಿಡು ಅವೆಲ್ಲ ಅವೆಲ್ಲ ಕಾಣಿಸ್ತು ಒಂದೂವರೆ ಕೊಡ್ಬೇಕು ಗಂಡ ಬಿಟ್ಟು ಕೊಡ್ತೀವಿ ಓತಾಳ ಪತ್ತಾಳ ಬಜಾರ್ ಬಂದಿದ್ಯಾ ಏನೋ ಓತಾಳ ಪತ್ತಾಳ ಹೇಳು ಕಾಯ್ದು ಬಂದಿದ್ದೀವಿ ಕಾಯಿ ತೀರ್ಸ್ಕೊಂತೀವಿ ದೇಶಕ್ಕಾದ್ರೆ ನಾವು ಗಂಡ ಬಿಟ್ಟು ಕೊಡೋಣ ಯಜಮಾನ ಗಂಡ ಯಾರು ಬಿಟ್ಕೊಡಲ್ಲ ಏನೋ ಅಲ್ಲಿ ಬಿಡು ನಿನ್ನ ಮಾತನ್ನ ನೋಡಿ ಇದೇನ್ ಮಾತೇನಿಲ್ಲ ಕಾಲ್ ಇವಾಗ ಏನು ಮಾಡಲ್ಲ ಹಾಕೊಂಡು ಏನು ಮಾಡಲ್ಲ ಕೊಡಿಲೆ ಕೊಡಿ ನನ್ ಕೈಗೆ ಅಯ್ಯ ಹೇಳು ಹೇಳು ಅವೆಲ್ಲ ಎಲ್ಲ ಬಿಟ್ಟು ಹೇಳ್ಬಿಡು ಬೇಡ ಹೇಳು ನೀನೆ ಅವ್ರೇ ಕೇಳಿ ಹೇಳ ನಾನು ಅಣ್ಣ ಅಲ್ಲಿ ಹೇಳ್ಕೊ ಹೋಗೋಣ ಇಟ್ಕೊಂಡು ನೋ ಮಾರ್ತೀಯ ಸಿದ್ಧಗಂಗೆಲಿ ತಗೊಂಡು ನಿನ್ನ ಹತ್ತಿರ ಬರ್ತೀರ ಬಿದ್ರ ಅಶ್ವತ್ಥನ ಮುಂದಿನ ಹೋಗ್ಲಿ ಹೋಗೋಣ ಆಶೀರ್ವಾದ ಏನ್ ಗೊತ್ತೇಣ ಎರಡು ಒಂದು ಕಾಲ್ ತಿಂಗಳು ಮೇಯಿಸ್ತೆ ಮತ್ತೆ ಬಿಡು ಹೇಳು ತೋರ್ಸು ಬಸವಣ್ಣ ಯಾರ್ಯಾರು ಕೊಟ್ಟಿದೀವ ಬಸವಣ್ಣಮ್ಮನ ಉಳಿಸೇನೆ ಇದು ಮಾಡಕ್ಕೂ ಮಾಡಿ ಅವೆಲ್ಲ ನಡೆಯಲ್ಲ ಇಸ್ಕೊಂತೀನಿ ಇಸ್ಕೊಂಡ್ರಿ ಹಂಗೆ ಬಿಡು ಹಿಂಗ ಹಿಂಗ ಇಸ್ಕೊಂತೀನಿ ಹೋಗು ಏನು ಹೋಗಿ ಒಂದು ಓತಾಳ ಪತ್ತಲ ಬಜಾರಿ ಬಂದಿದ್ದೀವಿ ಓರಿ ಮಾಡು ತಾಣದು ಏನು ಇವೇನಾ ಇವೇನಾ ತ್ರಿಪುರ್ ಸುಂದ್ರಿ ಎಲ್ಲಾದ್ರೂ ಅವ್ಳು ಕಾಲು ಎತ್ತಲೇಬೇಕು ಹೋಗು ನೀ ಹತ್ರ ಇದ್ಬೇಕು ಹೋಗು ಅವ್ರ ಹತ್ರ ಇದ್ದು ಕಾಲು ಎತ್ತಲೇಬೇಕು ಬಿಡು ಇವಾಗ ಹೇಳು ಗಂಟೆ ಎಷ್ಟು ತೋರ್ಸು ತೋರ್ಸೋಣ ಹೋಲಿ ಅದಾದ್ರು ತೋರ್ಸೋಣ ಹೋಲಿ ನಾನೇ ತೋರ್ಸ ನಾನೇ ಹೇಳ್ಬಿಡ್ತೀನಿ ಅವ್ರಿಗ ನಾನೇ ಏನಂದ್ರು ಆಗ್ತಾ ಇಲ್ಲ ಅಲ್ಲಿ ಅಣ್ಣ ಹಣ್ಣು ಒಳಗೆ ಕೇಳ್ತಾನೆ ಹಣ್ಣು ನಾನು ಈ ಕಡೆ ಕೇಳೋ ನಾನು ಹಿಂಗ ಹಿಂಗ ಅಂದೆ ಓತ ಕಾಲ ಬೇರೆ ಹಗ್ಗ ಹಾಕೊಂಡು ಬಂದ್ರೆ ಕಿತ್ಕೊಂಡ ನಡ್ಸೋಗೋಣ ಪಾಪ ಅವರು ಮಾರ್ಗಂಬಕ್ ಹೋಗೋಣ ಅಲ್ಲ ಅವರು ಮಾರ್ಗೋಣ ಇನ್ನೇನಿಲ್ಲ ಏನ ಏನ್ ಕೊಡಲ್ಲ ಅಂತ ಕೊಡಲ್ಲ ಏನ್ ಏನ್ ಬಂದ್ರೆ ಕಿತ್ಕೊಂಡ ಅಂತ ಏನ ಆಗ್ಲಿಲ್ಲ ಬಿಡು ಪರವಾಗಿಲ್ಲ ಆಗ್ಲಿಲ್ಲ ಪರವಾಗಿಲ್ಲ ಬಂದ್ರೆ ವರಿಗಳ ಹತ್ರ ಏನದು ಅದೇನಿಲ್ಲ ಬಂದ್ರೆ ಯಾವ ವರಿಗಳು ಇಲ್ಲ ಇವೇನಾ ಅವು ಅಲ್ಲ ಹತ್ರ ಲಾಸ್ಟ್ ಅಲ್ಲಿ ಇರೋವು ಏನ್ ಬಿಟ್ಲಿಲ್ಲ ಅಯ್ಯೋ ಇವ ಲಾಸ್ಟ್ ಎಷ್ಟು ಹೇಳಿದ್ರಿ ರೇಟು 2.5 ಹೇಳಿದ್ವಣ 2.5 ಹೇಳಿದೀರಾ ಏನ್ ಎಷ್ಟೆಷ್ಟಲ್ಲ ಆಗವೆ ಎರಡಲ್ಲು ನೋಡಿ ಸ್ನೇಹಿತರೆ ವಿದ್ರಾಶ್ವತ ದನಗಳ ಜಾತ್ರೆ ಈ ದನಗಳ ಜಾತ್ರೆಯಲ್ಲಿ ನಾವು ಬಂದು ಏನೋ ನಮ್ಮ ಕೈಲಾದ ನಾವು ಒಂದು ಸೇವೆ ಮಾಡೋಣ ಅಂತ ಬಂದಿದ್ದೀವಿ ಒಂದು ವಿಡಿಯೋ ಮಾಡಿದ್ದೀವಿ ಹಾಗೆ ನಿಮಗೆ ದನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ತಾ ಇರ್ತೀನಿ ಯಜಮಾನ್ರು ಪಾಪ ಯಜಮಾನ್ರು ಏನು ಹೆಸರು ನಿಮ್ಮದು ಅದೇ ವೆಂಕಟಸ್ವಾಮಿ ಅಂತೇಳಿ ನಿಂತ್ಕೊಳ್ರಿ ಸರಿಯ ಎಷ್ಟೆಷ್ಟಲ್ಲ ಆಗವೆ ಏನು ಎರಡಲ್ಲ ಆಗವೆ ಏನು ಹೇಳ್ತೀರಾ ರೇಟು ನಾನು 2.5 ವ್ಯಾಪಾರ 2.5 ವ್ಯಾಪಾರ ಏನು ಬೆಳಿಗ್ಗೆಯಿಂದ ಎಷ್ಟು ಜನ ಬಂದ್ರಿ ಏನಾದ್ರು ವ್ಯಾಪಾರಸ್ಥರು ಏನೋ ಬಂದಿದ್ರಾ ಕೇಳ್ತಾವ್ರ ಬೆಳಿಗ್ಗೆಯಿಂದ ಪುಸ್ತಕದಿಂದ ಕೇಳ್ತಾವ್ರೆ ಕೇಳೋದು ಹೋಗೋದು 2 ವೇಳೆಗೆ 1.5 1 70 60 ಕೇಳ್ತಾರೆ ಈ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ವರ್ಷ ಇದಕ್ಕೆ ಬರ್ತೀವಿ ವರ್ಷ ನಿಮ್ದು ಯಾವ ಊರು ಅಂತ ನಮ್ದು ಇಲ್ಲಿ ಗೊರ್ಬೀನ್ ತಾಲೂಕು ಗುಂಡೇನಹಳ್ಳಿ ಅಂತ ಹೊಸೂರು ಹೋಬ್ಳಿ ಏನ್ ಒಳ್ಳೆ ಊರಿಗಳೇ ಸಾಕ್ತೀರಾ ನಮ್ಮ ಗೌರಿಬಿದನೂರು ಭಾಗದಲ್ಲಿ ಒಳ್ಳೊಳ್ಳೆ ಎತ್ತುಗಳು ಸಾಕ್ತಾರೆ
ಆದಷ್ಟು ಜಮೀನ್ ರೈತರೇ ಜಾಸ್ತಿ ಇರೋದು. ನಾವು ರೈತರೇ, ಹಾ ನಾವು ವ್ಯಾಪಾರಕ್ಕೆ ರೈತರೇ, ನಮ್ಮ ರೈತರು. ಮನೆಗೆ ಕಟ್ಕೊಂಡ್ಬಂದು. ಹೌದು, ಅವ್ರೇನೋ ವ್ಯಾಪಾರಸ್ಥರು ಬಂದು ಕೇಳಿದ್ರು, ನೀವು ರೇಟ್ ಬರ್ಲಿಲ್ಲ, ನೀವು ಬರ್ಲಿಲ್ಲ. ಕೊಡ್ಲಿಲ್ಲ ಹೌದು ಹೌದು. ಅಲ್ವಾ? ಹ್ಮ್. ನೋಡಿ ಈ ತರ ಇರುತ್ತೆ ಸ್ನೇಹಿತರೆ. ಪಾಪ ರೈತರು ಏನೋ ಕಟ್ಕೊಂಡ್ ಬಂದಿರ್ತಾರೆ. ಹಾ ಹಾ ಧರ್ಮ ಎಷ್ಟೆಲ್ಲ ಆಗವೆ? ಎರಡಲ್ಲ. ಎರಡಲ್ಲ. ಎರಡೂವರೆ ಹೇಳ್ತಾ ಇದ್ದೀರಾ? ಎರಡೂವರೆ ವ್ಯಾಪಾರ ಹೇಳ್ತಾ ಇದ್ದೀರಾ? ಹಾ 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 ఆయన మీకు ఏం చేయాలి ನೋಡಿ ಸ್ನೇಹಿತರೆ, ಈಗಿರುತ್ತೆ. ಲಾಸ್ಟ್ ವ್ಯಾಪಾರ ಇರಲಿಲ್ಲ, ಹಾಗಾಗಿ ನಿಂತೋಯ್ತು. ಮುಂದೆ ಹಾಗೆ ನೋಡೋಣ ಬನ್ನಿ. ಯಜಮಾನ್ರೆ ನಮಸ್ಕಾರ, ತುಂಬಾ ಧನ್ಯವಾದಗಳು. ಅವೇ ಅಟ್ಲೆ ಸೂಪ್ಸ್ಕೊಂಡ್ಪತ್ತನ್ಲೆ. ನೋಡಿ ಸ್ನೇಹಿತರೆ, ಹೀಗಿರುತ್ತೆ. ಪಾಪ ವ್ಯಾಪಾರ ಮಾಡ್ತಾರೆ, ಓರಿಗಳು ಕಟ್ಕೊಂತಾರೆ, ರೈತರು ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ತೋರ್ಸೋಣ ಬನ್ನಿ, ಇನ್ನೊಂದು ಜೊತೆ ಇದ್ದಾವೆ, ಹಾಗೆ ಮಾತಾಡ್ಸೋಣ. ರೈತರ ಹತ್ರ ಮಾತಾಡ್ಸ್ಕೊಂಡು ಅವ್ರದ್ದು ಒಂದು ಸ್ವಲ್ಪ ಖುಷಿ ಹೇಳ್ತೀನಿ. ಅಣ್ಣ ನಮಸ್ಕಾರ. ನಮಸ್ತೆ. ಅಣ್ಣ ಏನು ಹೆಸರು ನಿಮ್ಮದು? ದೊಡ್ಡನಾಗಪ್ಪ. ಅಣ್ಣ ಯಾವ ಊರಿಂದ ಬಂದಿದ್ದೀರಾ? ನಾವು ಈ ಕಡೆ ಚನ್ನೋಡರಳ್ಳಿ, ಚೆನ್ನೋಡೇರಹಳ್ಳಿ. ಹ್ಮ್. ಹಾಂ 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 ಒಳನಳ್ಳಿ ಹೋಬಳಿ, ಕೊರಟಗೆರೆ ತಾಲೂಕು. ಕೊರಟಗೆರೆ ತಾಲೂಕು. ಹ್ಮ್. ಏನು ಹೇಳ್ತಾ ಇದ್ದೀರಾ ರೇಟು? ಏನು 270. 270. ಹ್ಮ್. ಏನು ನೀವು ಅರ್ಧ ರೇಟ್ ಹೇಳಿರೋದ್ರಿಂದಾನೇ ಅರ್ಧ ಬಿಡತ್ತಾರೆ. ಏ ಮಾಲ್ ಐತ್ರಿ, ಮಾಲ್ ಹೇಳ್ತೀವಿ. ಹಂಗೆ ಇನ್ನು ಐತೆ. ಮುಂಗಾರು ಇಲ್ಲಿ ನಾವು ಕೊಂಡ್ಕೊಳ್ಳೋದ್ ಬೇಡವ್ರ. ಏನು ಮೊನ್ನೆ ಮಳೆ ಬಿತ್ತು, ಮಳೆ ಬಿತ್ತು, ಖುಷಿ ಆಯ್ತು. ಖುಷಿ ಆಯ್ತು. ಏನೋ ಹಾ. ಒಂದ್ ರೀತಿ ಸಾಲದಕ್ಕಿನ್ನ ಇಲ್ಲಿಂದ ಈಚೆಗಿನ್ನ ಬೆಲೆ ಏರುತ್ತೆ ಹೊರತು ಒಳಗ್ ಕಡಿಮೆ ಬರಲ್ಲ, ಅಂತೂ ಆಗಲ್ಲ. ಕಡಿಮೆ ಅಂತೂ ಆಗಲ್ಲ. ಸಾಕೋರು ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಹೌದು, ಕ್ರೇಜ್ ಸಾಕೋರು ಇದಾರೆ, ಹೌದು. ಕಟ್ಟೋದಕ್ಕೆ ಸಾಕೋರು ಜಾಸ್ತಿ ಹೌದು. ಜನ ಇದಾರೆ, ಶೋಕಿ ಮಾಡೋದಕ್ಕೂ ಜಾಸ್ತಿ ಜನ ಇದಾರೆ ಇರ್ತಾರೆ. ಅಲ್ವಾ? ಹೌದು. ಏನ್ ಹೇಳ್ತೀರಾ ರೇಟ್ ಅಂದ್ರೆ? ಎರಡೂವರೆ. 270. 270. ಎಷ್ಟೆಲ್ಲ ಆಗವೆ? 4 4 ಎರಡು 4 2 4 ಒಳ್ಳೆ ಸಖತ್ತಾಗಿದ್ದಾವೆ ಯಜಮಾನ್ರ. ಹಾ ಊರಿಗಳು ಯಾರಾದ್ರು ಬಂದಿದ್ರ ವ್ಯಾಪಾರಕ್ಕ ಬೆಳಗ್ಗೆಯಿಂದ? ಕೇಳ ಬಂದಿದ್ರು. ಏನ್ ಈ ಜಾತ್ರೆ ಹೇಗ ಅನ್ಸುತ್ತೆ ನಿಮ್ಗೆ ಈ ಸರಿ? ಪರವಾಗಿಲ್ಲ ರೀ, ಇದ್ರೊಳಗೆ ಏನ್ ಜಾಸ್ತಿ ಸುಂಕ ಎಲ್ಲ ಜಾಸ್ತಿ ಅಂತಾರೆ? ಆದ್ರೂನು ಕೊಳ್ಳೋರು ಅವ್ರೆ, ಹಾ ಮಾಲು ಐತೆ, ಹಾ ತಗೊಂಡೋರ್ಗೆ ಒಳ್ಳೆ ಚಾನ್ಸ್ ಐತೆ. ಒಳ್ಳೆ ಚಾನ್ಸು ಈ Chance ಜಾತ್ರೆಗಳಲ್ಲಿ ಐತೆ. ಊರಿಗಳು ಕೊಂಡ್ಕೊಂಡು ಹೋಗೋದು ದೇಸಿ ಗ್ರಾಹಕರಿಗೆ ಒಳ್ಳೇದು ಅಲ್ವಾ? ಹೌದು. ತುಂಬಾ ಧನ್ಯವಾದಗಳು ಅಣ್ಣವ್ರೆ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ ಹೌದು. ಅಲ್ವಾ? ಹೌದು. ಧನ್ಯವಾದಗಳು. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ಅಣ್ಣ ಯಾವ್ರಿಂದ ಬಂದಿರಿ ನೀವು? ನಮ್ದು ಮಧುಗಿರಿ ತಾಲೂಕು ಹೂನಳ್ಳಿ, ಐಡಿಯಲ್ಲಿ ಹೋಗ್ಲಿ. ಹೂನಹಳ್ಳಿ, ಹ್ಮ್. ಐಡಿಯಳ್ಳಿ ಹೋಬ್ಳಿ. ಹೋಗ್ಲಿ ಹೋಗ್ಲಿ. ಹಾ ಹಾ ಅಣ್ಣ ನಿಮ್ಮ ಹೆಸರು ತಿಳಿಸ್ಲಿ. ನನ್ನ ಹೆಸರು ಲಕ್ಷ್ಮಣ ಅಂತ. ಅಣ್ಣ ಏನ್ ಒಳ್ಳೆ ಊರಿ ಸಾಕಿದಿರಾ, ಹ್ಞೂ ಸರ್. ಒಳ್ಳೆ ಬಣ್ಣನೂ ಐತೆ, ಹ್ಮ್. ಒಳ್ಳೆ ಜಾತಿನೂ ಐತೆ. ಹ್ಞೂ ಸರ್. ಏನ್ ಎಷ್ಟು ಹೇಳ್ತೀರಾ ರೇಟು? ನಾವು 320 ಹೇಳ್ತೀವಿ ಸರ್. 320. ಹ್ಮ್. ಏನ್ ಈ ಜಾತ್ರೆಯಲ್ಲಿ ಎಷ್ಟು ಅಂದ್ರೆ ಅಂದಾಜು ಹಾ. ಒಂದು ರೇಟ್ ಅನ್ನೋದು ಇರ್ತದೆ. ಹಾ. ಜಾಸ್ತಿ ದೊಡ್ಡ ಎತ್ತುಗಳು ಹಾ. ಹೈಯೆಸ್ಟ್ ರೇಟು ಎಷ್ಟಿರ್ಬೋದು ಈ ಜಾತ್ರೆ? ಅಂದ್ರೆ ಅವು ಅವ್ರ ಒಂದ್ ಜಾತಿ ಗುಣ, ಹಾ ಹಲ್ಲು ಹಾ ಆ ಲೆಕ್ಕದಲ್ಲಿ ಹೋಗ್ತದೆ ಸರ್. ಎಲ್ಲ ಹೋಗ್ತದೆ. ಎಲ್ಲ ಒಂದೇ ರೇಟ್ ಬರೋದು. ಏನ್ ಎಷ್ಟೆಲ್ಲ ಆಗೋಣ ಇವು? ಇವು 2 4. 2 4 ಒಳ್ಳೆ ಜಾತಿ ಇದಾವೆ. ಹ್ಮ್. ಹಾ ಒಳ್ಳೆ ಊರಿಗಳು ಸಾಕಿದ್ದೀರಾ, ಹ್ಞೂ ಸರ್ ಹಾಕಿದ್ದೀವಿ. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಎಡ್ಕಣ್ ಸಾಲದು. ಮಕ್ಳಿಗೆ ಎಷ್ಟು ಹಾಕ್ತೀವಿ, ಹಾ ಮಕ್ಳಿಗೆ ನಾವು ನಮ್ ರೈತರಿಗೆ ಅಲ್ವಾ ಅದು? ಹೆಚ್ಚು ಸಾಕ್ತೀವಿ. ನಾವು ಹೋಗೋದು ಬರೋದು ಮುಖ್ಯ ಅಲ್ಲ, ಹಾ ಇವು ನಮ್ಮ ಮನೆ ಹತ್ರ ಇರ್ಬೇಕು ಸರ್. ಹ್ಮ್ ಒಂಥರ ಖುಷಿ ನಮ್ಗೆ ಒಂಥರ ಖುಷಿ ಅಲ್ವಾ? ಹೌದು. ಈಗ ನಮ್ಮ ಹತ್ರ 5 ಲಕ್ಷ ಇದ್ರೆ ಯಾರು ನೋಡೋದಿಲ್ಲ. ಹಾ ಅದೇ ಈಗ ಒಂದ್ ಜೊತೆ ಹಳ್ಳಿಕಾರಿದ್ರೆ ಮನೆ ಹತ್ರ ಬಂದು ನೋಡೋರು ಜಾಸ್ತಿ ನೋಡ್ತಾರೆ. ಸುಮ್ನೆ ಗಾಡಿ ಹೋಗೋರು ನಮ್ಮ ಮನೆ ಹತ್ರ ರೋಡ್ ನೋಡ್ಬೇಕಂದ್ರೆ ಮನೆ ಹೌದು ಹೌದು. ನೋಡ್ಕೊಂಡು ಹೋಗ್ತಾರೆ ಸರ್. ನಮ್ಮೊಂಥರ ಖುಷಿ ಇದು. ಹಾ ಹೌದಾ, ತುಂಬಾ ಖುಷಿ ಆಗುತ್ತೆ ಅಣ್ಣವ್ರೆ ನಿಮ್ಮನ್ನ ಭೇಟಿಯಾಗಿ. ಆ? ಮತ್ತೆ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು? ನಾವು ಸುಮಾರು ವರ್ಷದಿಂದ ಬರ್ತೀವಿ ಸರ್. ಎಲ್ಲಾ ಹೌದಾ? ಜಾತ್ರೆಗೆ ಹೋಗ್ತೀವಿ, ಇದೊಂದು ಜಾತ್ರೆ ಇಲ್ಲ, ಹಾ ಎಲ್ಲಾ ಜಾತ್ರೆಗೆ ಹೋಗ್ತೀವಿ. ಯಾವ್ಯಾವ ಜಾತ್ರೆಗೆ ಹೋಗ್ತೀರಿ? ನಾವು ಮಾಗಡಿ ಹೋಗ್ತೀವಿ, ಹಾ. ವಿದುರೇಶ್ವರ, ಬಡವನಹಳ್ಳಿ, ಮಾರಮ್ಮ. ಈ ವರ್ಷ ಹಾ. ಮಾಗಡಿ ಇಲ್ಲ, ಮಾಗಡಿ ಜಾತ್ರೆನು ಮತ್ತೆ ಈ ಜಾತ್ರೆನು ಎರಡು ಒಂದೇ ಹಾ, ದಿವ್ಸ 2 ಒಂದೇ, ಅದು ಸೇರಿದೆ ಇದು ಸೇರಿದೆ. ಅದು ಸೇರಿದೆ. ಹಾ. ನಾವು ಇದಾಗ್ತಲೇ ಬಡವನಹಳ್ಳಿ ಬಡವನಹಳ್ಳಿ ಶ್ರೀರಾಮನವಮಿ. ಶ್ರೀರಾಮನವಮಿ ಹಬ್ಬಕ್ಕ ಹ್ಞೂ ಅಲ್ವಾ? ಹ್ಮ್. ತುಂಬಾ ಧನ್ಯವಾದಗಳು ಅಣ್ಣ. ಓಕೆ ಸರ್. ಮಾತಾಡಿ. ಯಾಕಂದ್ರೆ ನಮ್ಗೂ ಒಳ್ಳೆ ಮಾಹಿತಿ ಕೊಡ್ತೀರಾ. ಹ್ಮ್. ನೀವ್ ಎಲ್ಲಿಂದ ಬಂದಿರ್ತೀರಾ, ಹ್ಞೂ ಸರ್. ನಾವು ನಿಮ್ ಜೊತೆ ಬೆರ್ತು ಇರ್ಲಿ, ಮಾತಾಡಿ ಇರ್ಲಿ. ಒಂಥರ ಖುಷಿ ಇರ್ಲಿ. ಆಗುತ್ತೆ. ಹ್ಮ್. ತುಂಬಾ ಧನ್ಯವಾದಗಳು ಅಣ್ಣ. ಓಕೆ ಓಕೆ ಸರ್. ಊರಿಗಳು ಹೆಂಗ್ ಸಾಕಿದಾರ ಗುರುವೆ, ಆ ಸಾಕೋದಕ್ಕೂ ಒಂದ್ ಗತ್ ಬೇಕು, ಅದು ರೈತರಿಗೆ ಗತ್ತು ಅಲ್ವಾ? ಅದೇ. ಹಾ ಇಲ್ಲಿ ಸ್ವಲ್ಪ ನೆಳ್ಳಲ್ವಾ? ಹಾ ಇರ್ಲಿ, ನಡೀತದೆ. ಹಾ ನಮಸ್ಕಾರ. ಹಾ ನಮಸ್ಕಾರ ಸರ್. ಏನಣ್ಣ ಇದು ಬೀಜ ದೊರಿನಾ? ಹ್ಞೂ ಸರ್. ಏನ್ ಒಂಟಿವರಿ ಸಾಕಿದೀರಾ? ಜೊತೆನೂ ಇರ್ತೈತೆ, ಒಂಟಿನೂ ಇರ್ತದೆ ಸರ್. ಒಂದು ಕರು ಇದೆ ಚಿಕ್ಕದು, ಹಾ ಹಾ ಇದು ಹೋಗ್ತಿದ್ದಂಗೆ ಅದು ರೆಡಿ ಮಾಡಿದ್ರೆ ಹ್ಮ್. ಏನ್ ಇದಿದ್ದಂಗೆ ಬೀಜ ದೊರಿನೇ ಸಾಕ್ತೀರಾ ಹಿಂಗೆ? ಬೀಜದವ್ರಿ ಅವು ಕಸಿ ಮಾಡಿ ಅವೆರಡು? ಅವೆರಡು ಹಾ. ಬೀಜದವು 2, ಹಾ ಹಾ ಚಿಕ್ಕದೊಂದು ದೊಡ್ಡದೊಂದು. ಚಿಕ್ಕದೊಂದು ದೊಡ್ಡದೊಂದು. ಚಿಕ್ಕದೊಂದು ದೊಡ್ಡದೊಂದು. ಹಾ. ಏನ್ ಹೇಳ್ತೀರಾ ರೇಟು? ಇದು 1.30 ಹೇಳ್ತೀವಿ ಸರ್. 1.30. 1.30. ಏನ್ ಒಂದೂವರೆಗೆ ಅಷ್ಟೊಂದು ಹೇಳ್ತಾ ಇದೀರಾ? ಯಾರಾದ್ರೂ ಬಂದಿದ್ರಾ ಗ್ರಾಹಕರು? ಬರ್ತಾರೆ ಸರ್, ಬೆಳಿಗ್ಗೆ ಡೈಲಿ ಏನಾದ್ರು 2 ವ್ಯಾಪಾರಕ್ಕೆ 3 ಬಂದಿದ್ರಾ? ಬರ್ತಾರೆ ಸರ್. ಹಾ? ಡೈಲಿ 2 3 ಬರ್ತಾರೆ. 2 3 ಬರ್ತಾವೆ.
ಏನ್ ಯಾರಾದ್ರೂ ಕೇಳಿದ್ರ ರೇಟು? ಇಲ್ಲ ಒಂದ್ 2-3 ಜನ ಕೇಳಿ ಹೋದ್ರು ಸರ್. ಹೋದ್ರು. ಹಾ. ಅವ್ರಿಗೆ ಏನೋ ಇಡ್ಸ್ಲಿಲ್ಲ ಅನ್ಸುತ್ತೆ, ಹೋಗವ್ರೆ. ಹೊರಿ ಹಿಡ್ಸತೆ ಅಮೌಂಟ್ ನಾಗ ರೇಟ್ ಒಂದ್ ಸ್ವಲ್ಪ. ನಿಮ್ಮ ಹೆಸರು ತಿಳಿಸ್ಲಿಲ್ಲ ನಮ್ಗೆ. ನಮ್ಮ ಹೆಸರು ನಾಗರಾಜ್ ಸರ್. ನಾಗರಾಜ್ ಅಂತೇಳಿ. ಹಾ. ಯಾವ ಊರಿಂದ ಬಂದಿದ್ದೀರಿ ನೀವು? ಹೂವಿನಹಳ್ಳಿ. ಸೇಮ್ ಐಡಿಯಾ ತಾಲೂಕು ಐಡಿಯಾಳಿ. ನೋಡಿ ಈ ತರ ಇರುತ್ತೆ. ಎಷ್ಟೆಲ್ಲ ಆಗದೆ ಇದು ಬೋರಿ? 6 ಕೆಡವೆ ಸರ್ ಈಗ. 6 ಕೆಡವೈತೆ. ಹ್ಞೂ ಸರ್, ಇನ್ನ ಹುಡ್ತಾವೆ. ನೋಡಿ ಸ್ನೇಹಿತರೆ, ಈಗಿರುತ್ತೆ. ಎಷ್ಟು ಹೇಳಿದ್ರಿ ರೇಟು? 1.30 ಸರ್. 1.30 ಹೇಳಿದಿರ. ಹಾ. ನೋಡಿ 6 ಇವಾಗ ಕೆಡವೈತೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ತಗೊಂಡೋಗ್ಬೋದು ಅಲ್ವಾ? ಇಂಟ್ರೆಸ್ಟ್ ಬಂದೇ ಸರ್, ಬರ್ತಿದ್ದೆ ಹಂಗೆ ಈ ಬಂದೆ. ಓರಿಗಳನ್ನ ಯಾರು ಬಿಡೋದಿಲ್ಲ ಅಷ್ಟೊಂದು ಸಾಮಾನ್ಯವಾಗಿ. ಓರಿ ಕಟ್ಟೋರ್ ಹುಚ್ಚೆ ಜಾಸ್ತಿ. ಅದೊಂದು ಹುಚ್ಚಿ ಸರ್ ಕಲೆ. ಕಲೆ. ಆ ಕಲೆ ಯಾರಿಗೂ ಬರಲ್ಲ, ರೈತರಿಗೆ ಕಲೆ ಮಾತ್ರ. ಯಾರಪ್ಪ ಸೊತ್ತು ಅಲ್ಲ ಸರ್, ಹಾ. ಸ್ವಂತ ಸೊತ್ತು ಅದು. ಹೌದು. ತುಂಬಾ ಖುಷಿ ಆಯ್ತು ಯಜಮಾನ್ರೆ ನಿಮ್ಮ ಹತ್ರ ಮಾತಾಡಿ. ಸರಿ ಸರ್. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ಯಾವರಿಂದ ಬಂದಿದ್ದೀರಿ ನೀವು? ಸರ್ ನಾವು ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ, ಹಾ. ಸಂಗೂರು ಗ್ರಾಮದಿಂದ ಬಂದಿದ್ದೀವಿ. ಏನ್ ಎಷ್ಟು ಜೊತೆ ಓರಿ ಕೊಳ್ಬೇಕಂತ ಬಂದಿದ್ದೀರಿ? ಏನಿಲ್ಲ ಸರ್, ಒಂದು 2 ಜೊತೆ ಒಳ್ಳೆ ಹೊರಿ ತೊಗೊಂಡ್ರೆ ಆಯ್ತು ಅಂತ ಬಂದ್ವಿ. ಏನು ಉಳಕ್ಕ ಇಲ್ಲ ಏನ್ ಸರ್? ಉಳೋದಿಕ್ಕ? ಬೇಸಾಯ ಮಾಡಿ. ಬೇಸಾಯ ಮಾಡಿ. ಹೌದು. ಹೌದೌದು. ಎಷ್ಟು ಜನ ಬಂದಿದ್ದೀರಿ ನೀವು? ನಾವು ಸುಮಾರು ಒಂದು 25 ಜನ ಬಂದಿದ್ದೇವೆ ಬೊಲೋರೋ ಗಾಡಿ ತಗೊಂಡು. ಬೊಲೆರೋ ಗಾಡಿ ಎತ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಬೊಲೋರೋ ಗಾಡಿ ಎತ್ಕೊಂಡು ಕೊಂಡ್ಕೊಂಡು ಹೋಗ್ಲೇಬೇಕು. ತುಂಬಾ ಊರುಗಳು ಇದ್ದಾವೆ. ಭಾಳ 3.5 ಲಕ್ಷ 4 ಲಕ್ಷ ಹಿಂಗೆಲ್ಲ ಹೇಳ್ತಿದ್ದಾರೆ. ಹೇಳೋರು ಹೇಳ್ತಾರೆ, ಅವ್ರು ಕಷ್ಟಪಟ್ಟು ಬೆಳೆಸಿರ್ತಾರೆ. ಬೆಳೆಸಿರ್ತಾರೆ. ಹೌದು. ಹಾಗಾಗಿ ಅವ್ರು ಹೇಳ್ತಾರೆ ಅವ್ರ ರೇಟ್. ಏನೋ ನಿಮ್ಗೆ ಅಂದಾಜು ರೇಟ್ ಗಿಟ್ಟಿದ್ರು ಗಿಡ್ದಿರೇನೋ ಇರ್ಬೋದು, ಬಿಟ್ಟು ಹೋಗ್ಲೂಬಹುದು ಅಲ್ವಾ? ನಿಮ್ ಹೆಸರು ತಿಳಿಸ್ಲಿ ನಮ್ಗೆ. ನಮ್ಮ ಹೆಸರು ಮಲ್ಲೇಶ್ ಬಣಕಾರ್ ಅಂತ ಹೇಳಿ. ಮಲ್ಲೇಶ್ ಬಣಕಾರ್. ಸಾಕು. ಮತ್ತೆ ನೀವ್ ಯಾವ್ಯಾವ ಜಾತ್ರೆ ಸುತ್ತಾಡ್ತೀರಾ? ನಾವು ಈ ಕರ್ನಾಟಕದೊಳಗೆ ಎಷ್ಟು ಎತ್ತಿನ ಜಾತ್ರೆಗಳು ಆಗ್ತವೆ, ಎಲ್ಲಾ ಜಾತ್ರೆಗೇನು ನಾವು ವಿಸಿಟ್ ಮಾಡಿರ್ತೇವೆ. ವಿಸಿಟ್ ಮಾಡಿರ್ತೀವಿ. ಹೌದು, ವಿಸಿಟ್ ಮಾಡಿರ್ತೇವೆ. ಮತ್ತೆ ನಮ್ಮ ತಾತನವ್ರ ಕಾಲದಿಂದನೂ ನಾವು ಎತ್ತಿನ ವ್ಯಾಪಾರ ಮಾಡ್ತಾರೆ. ಏನ್ ನೀವ್ ಇತರೇನೆ ಬರ್ತಿರಲ್ಲ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲೂ ಊರುಗಳು ಸಿಗಲ್ವಾ? ಅಂದ್ರೆ ಬೇರೆ ಕಡೆ ಒಯ್ದ್ಬಿಟ್ಟು ಸಾಕಿ ಇಲ್ಲಿ ಜಾತ್ರೆ ಬಂದಿರ್ತಾರಲ್ಲ, ನಾವು ಬರ್ಲಿಲ್ಲ ಅಂದ್ರೆ ಎರಡು ಕಾಂಬಿನೇಷನ್ ಇದ್ದಂಗೆ ಅವು. ಹೌದು. ಅವೆರಡು ಕಾಂಬಿನೇಷನ್ ಇದ್ದಂಗೆ. ಇವ್ರು ಬಂದ್ರೆ ನೀವು ಬರ್ಬೇಕು, ನೀವು ಬಂದ್ರೆ ಅವ್ರು ಬರ್ಬೇಕು. ಯಾರಾದ್ರೂ ಒಬ್ರು ಬರ್ಲಿಲ್ಲ ಅಂದ್ರೆ ಕಷ್ಟ ಅಲ್ರಿ. ಮಾರವ್ರು ಬಂದ್ರೆ ಅಂದ್ರೆ ನಾನ್ ಕೇಳಿದ್ದೇನೆ, ಬರ್ತಾರೆ. ಎಲ್ಲಾ ಜಾತ್ರೆಗಳಲ್ಲೂ ನೀವು ಓರಿ ಕೊಳ್ಳೋದಕ್ಕೆ ನಿಮ್ ಕಡೆ ಜಾಸ್ತಿ ಜನ ಬರೋದು ನಿಮ್ ಕಡೆ. ಹೌದೌದು. ಹಾವೇರಿ ಕಡೆಯವರು, ಬಳ್ಳಾರಿ ಅಲ್ರಿ, ನಮ್ಮ ಓಲ್ಡ್ ಧಾರವಾಡ ಡಿಸ್ಟಿಕ್ ಏನಿದೆ ಅಲ್ಲ, ಹೌದು, ಎಲ್ಲ ನಮ್ಮ ರೈತರು ಅಷ್ಟು ನಾವು ಇಲ್ಲಿ ಎಲ್ಲಾ ಜಾತ್ರೆಗೂ ಬಂದಿರ್ತೇವೆ. ಏನೋ ಒಳ್ಳೆ ಜೊತೆ ಒಳ್ಳೆ ಜಾತಿ ಕರುಗಳೇ ಒಳ್ಳೆ ನೀಟ್ನೆಸ್ ಇರ್ತವೆ. ಹೌದು. ಕೈ ಕಾಲು ಸುಳಿ ಸೂತ್ರ ಎಲ್ಲ ಚೆನ್ನಾಗಿರ್ತವೆ. ತುಂಬಾ ಖುಷಿ ಆಯ್ತು ಅಣ್ಣ ನಿಮ್ಮ ಹತ್ರ ಮಾತಾಡಿ. ಯಾಕಂದ್ರೆ ನೀವು ಒಂದ್ ಬೊಲೆರೋ ಮಾಡ್ಕೊಂಡು ದೂರದಿಂದ ಬರ್ತಿರಲ್ಲ, ಎಷ್ಟಾಗ್ಬೋದು ಖರ್ಚು? ಖರ್ಚು ಎಷ್ಟಾದ್ರೂ ಬರ್ರಿ, ಬಸವಣ್ಣ ನೋಡ್ಲಿಕ್ಕೆ ದುಡ್ಡಿಗೆ ಬೆಲೆ ಕೊಡೋದಿಲ್ಲ. ಅದಂತೂ ನಿಜ. ಅದು ನಿಜ ಅಲ್ವಾ? ಅದು ನಿಜ. ಮತ್ತೆ ಬಸವಣ್ಣ ಅಂದ್ಮೇಲೆ ಕೈ ಅಂದ್ರೆ ಅವನಿಗೆ ಎಷ್ಟು ನೋಡಿದ್ರು ಕಡಿಮೆ ಸಾಲದು. ಹೌದೌದು. ಜನ್ಮ ನೋಡಿದ್ರು. ಹೌದು. ಎಲ್ಲ ಅವನಿಂದನೇ ನಾವು ಬೆಳೀತಾ ಇರೋದು. ಹೌದು ಹೌದು. ತುಂಬಾ ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು. ಬಣಕಾರಣ್ಣ ಅವ್ರೆ, ತುಂಬಾ ಧನ್ಯವಾದಗಳು. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಏನಣ್ಣ ಈ ಜಾತ್ರೆ, ಇದರ ದನಗಳ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀನಿ. ನಿಮ್ದು ನಾನು ಯಾವ ಊರು? 35 ವರ್ಷ ಹಾ. ಸರ್ವಿಸ್. 35 ನಾನು ಸುಮಾರು ಒಂದು 10 ವರ್ಷದಿಂದ ಹುಡುಗರಿಂದ ಬರ್ತಾ ಇದ್ದೀರಾ. ಹಾ. ಬಟ್ ಈ ವಿದ್ರಾಶ್ವತ ಹಳೆ ಜಾತ್ರೆ ಹಳೆ ನಮ್ಗೆ ಹತ್ರ ಅಣ್ಣ. ನಿಮ್ಗೆ ಹತ್ರ? ನಮ್ಗೆ 12 ಕಿಲೋಮೀಟರ್ ಅಷ್ಟೇ. ಯಾವ ಊರು? ಹೊಸೂರು ಅಂತ, ಕೊಟಾಲ್ ದಿನೇ ಹೊಸೂರು. ಹಾ. ಮತ್ತೆ ಇನ್ನೊಂದು, ಈ ಸುಂಕ ಏನೋ ಜಾಸ್ತಿ ಅಂತ ಹೇಳ್ತಾರೆ. ಹೋಗೋಣ ಸುಂಕ ಇದು ಮಾಡೋಣ. ಏನ್ ನಿಮ್ ಸುಂಕ ಈ ತರ ವಸೂಲಿ ಮಾಡಿದ್ರೆ ಇದ್ದವ್ರು ಇರ್ತಾರೆ, ಇದ್ದವ್ರು ಇರ್ತಾರೆ. ಒಂದು ಹಾಕ ಬಂದ್ರೆ 100 ರೂಪಾಯಿ ಕೊಡ್ಬೇಕು. ಹೌದು. ಹಾಕ ಬಂದ್ರೆ 100 ರೂಪಾಯಿ ಕೊಡ್ಬೇಕು. ಹೌದು. ಎಷ್ಟು ಜೊತೆ ಕಟ್ಟಿದಿರಿ ಈ ಜಾತ್ರೆಗೆ? ನಮ್ಮ ಒಂದೇ ಜೊತೆ. ಒಂದೇ ಜೊತೆ. ಸ್ನೇಹಿತರು. ಪರವಾಗಿಲ್ಲ, ಇರಲಿ. ಮತ್ತು ಇನ್ನೊಂದು, ಈ ಸರಿ ಈ ವಿದ್ರಾಶ್ವತ ದನಗಳ ಜಾತ್ರೆ, ಮಾಗಡಿ ಜಾತ್ರೆ ಎರಡು ಒಂದೇ ಸರಿ ಸೇರೈತೆ. ನೀವು ಹೋಗ್ತೀರಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ನೀವು ಈ ಜಾತ್ರೆಗೆ ಪರ್ಮನೆಂಟಾಗಿ ಬಂದೇ ಬರ್ತೀರಾ, ಯಾಕಂದರೆ ಲೋಕಲ್ ಅವರು ನೀವು. ನಿಮ್ಮ ಹೆಸರು ತಿಳಿಸ್ಲಿಲ್ಲ ನಮಗೆ. ಮಂಜುನಾಥ್ ಅಂತ ಹೇಳಿ. ತೋರಿಸಿ ಇವ್ರು ನನ್ನ ಜೊತೆ. ಏನು ಹೇಳ್ತೀರಾ ರೇಟ್ ಇವು? ಇನ್ನು ಹಾಲಲ್ಕಗಳು 90 ಹೇಳ್ತಾ ಇದ್ದೀರಾ? 90. ಯಾರಾದ್ರು ಬಂದಿರೋ ವ್ಯಾಪಾರಸ್ಥರು ಬೆಳಗ್ಗೆ ಬಂದು ಕೇಳ್ತಾರೆ, ಓದ್ತಾರೆ. ಇದು ಇವು 2 ಅಲ್ಲು. ಇವು 2 ಅಲ್ಲು. 2.10 ಹೇಳ್ತಾ ಇದ್ದೀವಿ. 2.10 ಹೇಳ್ತಾ ಇದ್ದೀರಾ? ಆಗವ ಇದು ಅದು ಒಂದು ಜೊತೆ ಅಲ್ಲ. ಒಳ್ಳೆ ವರಿಗಳು ಮಜಬೂತಾಗಿ ಸಾಕಿದ್ದೀರಾ ಮನೇಣ. ಅದು ರೈತರಿಗೆ ಗೊತ್ತು ಅಲ್ವಾ? ನಾವು ಘಾಟಿಯಲ್ಲಿ ತಂದಿದ್ದೀವಿ. ಘಾಟಿಯಲ್ಲಿ ಇವು ಎಷ್ಟಕ್ಕೆ ತಂದ್ರೆ? ಇವು
ನಮಗೆ 1.85 ಆವಾಗ ಅಲ್ಲಿಗೆ ಘಾಟಿ ಜಾತ್ರೆಗ ಏನು ಘಾಟಿ ಜಾತ್ರೆ ಮುಗಿದು ಆವಾಗಲೇ ಒಂದು 3 ತಿಂಗಳ ಮ್ಯಾಗ ಆಗೈತೆ ಸಾಕಿದ್ದೀರಾ ಸಾಕಿದ್ದೀವಿ. ಹಾಂ ಇವಾಗ 3.20 ಹೇಳ್ತಾ ಇದ್ದೀವಿ. 3.20 ಹೇಳ್ತಾ ಇದ್ದೀರಾ ಏನು 4 ಆಗದ ನೋಡಿ ನೋಡಿ ಸ್ನೇಹಿತರೆ ಹೀಗಿರುತ್ತೆ ಓರಿಗಳು ಯಾವ ಥರ ಅಂತ ಏನು ಬರೀ ಒಣಹುಲ್ಲೇ ಆಗ್ತಾ ಇದ್ದೀರಾ ನೆಲ್ಲುಲ್ಲು ನಾವು ಒಣಹುಲ್ಲೇ ಸರ್. ಏನು ಅಂತ ವಿಶೇಷತೆ ಏನಾಯ್ತು ಒಣಹುಲ್ಲು ಒಣಹುಲ್ಲಾಗೆ ಜನ ಚೆನ್ನಾಗಾಗತ್ತೆ. ದನ ಗಟ್ಟಿಮುಟ್ಟಾಗ್ತವೆ ಹಾಂ ಅದು ಶಾನ ಅಂದ್ರೆ ರಾಗಿ ಹುಲ್ಲು. ನೆಲ್ಲುಲ್ಲು ನಮ್ಮ ತರ ಇಲ್ಲ, ಹಾಂ ಬೇರೆ ಕಡೆಯಿಂದ ತಂದಿದ್ದು. ಆ ಹುಲ್ಲು ರಾಗಿ ಹುಲ್ಲು ಮತ್ತೆ ಮುಸ್ಲಿಂ ಜೋಳ ಅಷ್ಟೇ. ಆಗ ಬೂಸ ಬಂದ್ಬಿಟ್ಟು ತಿಂಡಿ ಬಂದ್ಬಿಟ್ಟು ರವೆ ಬೂಸ, ಜೋಳದ ನುಚ್ಚು ಅದು ಕೊಡ್ತೀವಿ. ಜೋಳದ ನುಚ್ಚು ಕೊಟ್ಟರೆ ಒಳ್ಳೆ ಎನರ್ಜಿ ಬರುತ್ತಲ್ವಾ ಗಟ್ಟಿ ಚೆನ್ನಾಗಿ ಬರುತ್ತೆ. ಗಟ್ಟಿ ಚೆನ್ನಾಗಿ ಬರ್ತವೆ ನೈಸು ಒಳ್ಳೆ ನೈಸ್ ಬರ್ತದೆ. ಹೌದು ಕಲರ್ ಏನೋ ಬಣ್ಣ ಏನೋ ಚೇಂಜ್ ಆಗುತ್ತಾ ಒಳ್ಳೆದು ನಮ್ಮ ಇರ್ತವಂದ್ರೆ ಈ ಥರ ಇದು ಹಾಂ ಆ ಥರ ಇದ್ದಿದ್ದು ಇವಾಗ ಹಿಂಗೆ ಆಗದೆ ಏನು ಹೇಳಿದ್ರಿ ರೇಟ್ ಅಂದರೆ ಇದು 320 ಪ್ಯೂರ್ ಹಳ್ಳಿ ಕಾರು ಆ ಗದ್ದ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಆಯಿತಾ ತುಂಬ ಖುಷಿ ಆಯ್ತು ಮಂಜಣ್ಣವ್ರೆ ತುಂಬ ಧನ್ಯವಾದಗಳು ಆಯಿತಾ